ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಮೊದಲನೇ ವ್ಲಾಗ್ನ ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಜೊತೆಗೆ ನನ್ನ ಮಗಳ ಬರ್ಡೇನೂ ಇವತ್ತೇ, ಮೊದಲನೇ ವರ್ಷದ ಬರ್ಡೇ. ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನನ್ನ ಮಗಳ ಮೇಲೆ ಇರಬೇಕು. ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯ ಹತ್ತಿರನೇ ಇರುವ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಬಂದು ಉತ್ತರಹಳ್ಳಿ ಮೇನ್ ರೋಡಲ್ಲಿರುವಂಥದ್ದು, ವಸಂತಪುರ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ. ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಒಳಗಡೆ ವಿಡಿಯೋ ಅಲೋ ಇಲ್ಲ. ಇಲ್ಲಿಂದ ವ್ಯೂ ಹೇಗಿದೆ ಅಂದರೆ ಮನೆಯೆಲ್ಲ ಸಣ್ಣ ಸಣ್ಣ ಬೆಂಕಿ ಪಣ್ಣೆ ಥರ ಕಾಣುತ್ತೆ. ಬಟ್ ತುಂಬ ಚೆನ್ನಾಗಿದೆ ವ್ಯೂ. ಖಂಡಿತ ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ. ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಅನಿಸುತ್ತೆ ಮೈಂಡು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಇಸ್ಕಾನಿಗೆ ಬಂದಿದ್ದೀವಿ, ನನ್ನ ಬೇಬಿ ಬರ್ಡೇ ಇರೋದ್ರಿಂದ. ಸೊ ಟೆಂಪಲ್ ನೋಡಿ, ಹಾಗೆ ಫುಲ್ ವಿಡಿಯೋ ಹಾಕ್ತೀನಿ. ಇದು ಇಸ್ಕಾನ್ ಟೆಂಪಲ್ನ ಎಂಟ್ರೆನ್ಸ್. ಶ್ರೀ ರಾಧಾ ಮತ್ತು ಕೃಷ್ಣನ ಮೂರ್ತಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಒಳಗಡೆ ವಿಡಿಯೋ ಅಲ್ಲೋ ಇಲ್ಲ, ಹಾಗಾಗಿ ನಾನು ದೂರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಟೆಂಪಲ್ ಹಿಂದೆಗಡೆ. ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಕೂತ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಅಲ್ಲಿ ನನ್ನ ಮಗಳು ಲಂಗ ಬ್ಲೌಸ್ ಹಾಕಿದ್ದೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿ. ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಾಯಿದ್ಲು. ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇವಳು ನನ್ನ ತಂಗಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿಕೊಡು ಅಂತ ಹೇಳಿದ್ಲು, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ನನ್ನ ಮಗಳು ಹೇಗೆ ತಿನ್ನಿಸ್ತಾ ಇದ್ದಾಳೆ ನನ್ನ ಮಗನಿಗೆ ಅಂತ. ಸಖತ್ ಕ್ಯೂಟ್ ಅನಿಸುತ್ತೆ. ಇವರಿಬ್ಬರನ್ನು ನೋಡಿದ್ರೆ ಒಂದೇ ಕಡೆ ಬಿಟ್ಟರಂತೂ ತುಂಬ ತೀಟೆ ಮಾಡ್ತಾರೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಳ್ಳು ಬೀರೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ನನ್ನ ಮಗಳು ಎಲ್ಲ ಎತ್ಕೊಂಡು ಹೆಂಗೆ ಚೆಲ್ತಾ ಇದ್ದಾಳೆ. ನಾನು ಎಳ್ಳು ಬೀರೋ ಟೈಮಲ್ಲಿ ನೋಡಿ ಹೇಗೆ ನಗ್ತಾಳೆ ನನ್ನ ಮಗಳು ಅಂದರೆ. ನಾನೇನೋ ಆಟ ಆಡಿಸ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು. ತುಂಬ ಖುಷಿಯಾಗಿದ್ಲು. ನನಗೂ ನೋಡಿ ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್, ಮೊದಲನೇ ವರ್ಷ ನಾನು ಎಳ್ಳು ಬೀರ್ತಾ ಇರೋದು. ಅವಳಿಗೂ ಕೂಡ 1 ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಸೊ ಈ ವಿಡಿಯೋ ಸಂಕ್ರಾಂತಿ ಹಬ್ಬ ಎಲ್ಲ ಆದಮೇಲೆ ಬರುತ್ತೆ. ನನ್ನ ಮಗಳ ನಗು ನೋಡಿದ್ಮೇಲೆ ಎಲ್ಲ ಮರ್ತೋಗುತ್ತೆ ಅಂತ ಅನಿಸುತ್ತೆ. ಎಷ್ಟು ಕ್ಯೂಟಾಗಿ ನಗ್ತಾ ಇದ್ದಾಳೆ ನೋಡಿ. ಎಲ್ಲ ಆದಮೇಲೂ ಕೂಡ ಚೆಲ್ಕೊಂಡು ಆಟ ಆಡಿಕೊಂಡು ಅವ್ಳಿಗೆ ಇದೇ ಒಂದು ಆಟ ಆಗೋಗ್ಬಿಟ್ಟಿದೆ. ಸಂಕ್ರಾಂತಿ ಹಬ್ಬದ ದಿನವೇ ನನ್ನ ಮಗಳು ಬರ್ಡೇ ಇರೋದ್ರಿಂದ ಆವತ್ತಿನ ದಿನವೇ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಂದು 4-5 ಡೇಸ್ ಆದಮೇಲೆ ಮನೆಯಲ್ಲೇ ಸಿಂಪಲ್ಲಾಗಿ ನಾನೇ ಡೆಕೋರೇಷನ್ ಮಾಡಿದ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೆ ಅಂತ. ಇದು ನನ್ನ ಹಸ್ಬೆಂಡ್ ಪರ್ಟಿಕ್ಯುಲರಾಗಿ ನನ್ನ ಮಗಳಿಗೆ ಅಂತಲೇ ಹೇಳಿ ಅವ್ರ ಕೈಯಾರೆ ಮಾಡ್ಕೊಂಡು ಬಂದಿರೋ ಕೇಕ್. ನನ್ನ ಪ್ರಿನ್ಸಸ್ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ, ಮೊದಲನೇ ವರ್ಷದ ಬರ್ಡೇ.
ಸೊ ಇದಾಗಿತ್ತು ನನ್ನ ಮಗಳ ಬರ್ಡೇ ಮತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತಷ್ಟು ವೀಡಿಯೋಸ್ನ ಅಪ್ಡೇಟ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.